ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಆಜವ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂದರೆ, ನಾವು ನ್ಯೂ ಇಯರ್ಗೋಸ್ಕರ ಮನೆಯಲ್ಲೇ ಕೇಕ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಬಟ್ ಅದು ನ್ಯೂ ಇಯರ್ ದಿವಸ ಕಟ್ ಮಾಡಲ್ಲ, ಅದು ಹಿಂದಿನ ದಿವಸ ಕಟ್ ಮಾಡ್ತೀವಿ. ಅದಕ್ಕೇ ಹೆಂಗೆ ಮಾಡ್ತೀವಿ ಅನ್ನೋದು ಈ ವ್ಲಾಗಲ್ಲಿ ಫುಲ್ ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ. ಈ ವ್ಲಾಗಲ್ಲಿ ನೋಡಿ. ನಂಗೆ ಗೊತ್ತು. ಇವಾಗ ಕೇಕಿಗೆ ಸ್ವಲ್ಪ ಐಟಮ್ಸ್ ಬೇಕಿದೆ, ಅದನ್ನು ತೊಗೊಳಕ್ಕೆ ಅಂತ ಶಾಪರ್ ಚಾರ್ಜಿಗೆ ಬಂದಿದ್ದೀವಿ. ನಮ್ಮ ಮನೆ ಹತ್ರನೇ ಇರೋದು, ಅದಕ್ಕೆ ಇಲ್ಲೇ ಬಂದಿದ್ದೀವಿ. ನಮ್ಮ ಜೊತೆ ಚಂದನ ಗೋವಿಂದರಾಜ್ ಅವರು ಮತ್ತು ಫ್ರೆಜ್ಜು, ಇಷ್ಟು ಜನನು ಬಂದಿದ್ದೀವಿ. ಚಂದು ಹಾಯ್ ಮಾಡಿ, ಚೆನ್ನಾಗಿ ಮಾಡಿದ್ರು. ಫಸ್ಟು ನೋಡ್ತಾ ಇದ್ದೀವಿ ಏನೇನು ಬೇಕು. ಬಟರ್ ಪೇಪರ್ ಬೇಕು, ಓರಿಯೋ ಮತ್ತು ಸಿರಪು, ಚಾಕ್ಲೇಟ್ ಸಿರಪ್ ಕಣೋ, ಚಾಕ್ಲೇಟ್ ಸಿರಪ್. ಇವಾಗ ಮಕ್ಕ ದರ್ಶನ ಕೊಡಿಸ್ತವಳೆ. ಇವಾಗ ಲೇಸ್ ತಗೊತಾ ಇದ್ದೀವಿ. ಸ್ವಲ್ಪ ಬಟರ್ ಪೇಪರ್ ಇದೆಯಾ? ಕೇಕ್ಗೆ ಬೇಡ ಬಟರ್ ಪೇಪರ್. ವೈಟ್ ಶೀಟ್ ಇಲ್ವೇನೆ? ವೈಟ್ ಶೀಟ್ ಹಾಕೊಂಡ್ರೆ ಆಗುತ್ತೆ ಕಣೆ. ಸರಿ ಆಯ್ತು. ಡಿಸ್ಕಷನ್ ನಡೀತಿದೆ. ಅಲ್ಲಿಂದ ಅನ್ಕೊಂಬಂದಿದ್ದೆ ಬೇರೆ. ನಮ್ಮ ಚಂದನ ಗೋವಿಂದರಾಜು ಅವರು ಈಗ ಮೈಂಡ್ ಚೇಂಜ್ ಮಾಡಿ ಬೇರೆದೇನೋ ಹುಡುಕ್ತಾರೆ. ಏನೋ ಬೊಬ್ಬು ನೋಡ್ಕೊಳ್ಳಪ್ಪ. ಇಲ್ವಾ? ಐತೆ ಎಲ್ಲಿ? ಅಂಗಡಿಲಿ. ಗೈಸ್, ಇಲ್ಲಿ ಈ ಸೆಕ್ಷನಲ್ಲಿ ಬರೀ 20 ರೂಪೀಸ್ ಐತೆ, 10 ರೂಪೀಸ್ ಲೇಸೇ ಇಲ್ಲ. ಅದಕ್ಕೆ ಹಿಂಗೆ ಕೂತವಳೆ, ಅವಳಿಗೆ ಸಿಕ್ಕಿಲ್ಲ 10 ರೂಪೀಸ್ ಲೇಸು. 10 ರೂಪೀಸ್ ಲೇಸ್ ಹಿಡ್ಕೊಂಡು ಕೂತವಳು. ಇನ್ನೂ ಲೇಸ್ ಏನಕ್ಕೆ? 50 ರೂಪಾಯಿ ತಾಳೆ, 10 ರೂಪಾಯಿಗೆ ಅದಕ್ಕೆ 40 ರೂಪಾಯಿ ನಮಗೆ. ಓ ಹೇಳ್ರಿ, ಪುಷ್ಪರಾಜ್ ಇಲ್ಲಿ ನೋಡಿ. 10 ರೂಪಾಯಿ ಇಲ್ಲ ಇದು ನೋಡು, ಇದು 10 ರೂಪಾಯಿ. ಅದೇ ಪೋಕಿಸ್ ಬೇಕು, ಇನ್ನು ಪೋಕಿಸ್ ಮೇಲೆ ಹೋಗ್ಲೇಬೇಕು. ಪೋಕಿಸ್ ಇನ್ನು 20 ರೂಪೀಸ್. 20 ನಿಮ್ಗೆ ಇವಾಗ 10 ರೂಪೀಸ್ ಬೇಕಾ? ಅಂಗಡಿಲಿ ಹೋಗಿ ತಗೊಂಡು ಹೋಗ್ರಿ. ಹೆಂಗೂ ನಮಗೆ ತಾನೇ, ನಾವೇ ತಾನೇ ತಿನ್ನೋದು. ಅದೇ ಅಪ್ಪ, ಏನು ಕಂಜೂಸು. ನಾವು ಒಂದು ಪಿಕ್ನಿಕ್ ಥರ ಮಾಡಿಬಿಟ್ಟು ಅಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಇದ್ದೀವಿ. ಸೊ ಅದಕ್ಕೆ ಪಿಕ್ನಿಕ್ಗೋಸ್ಕರ ಇದನ್ನೆಲ್ಲ ತೊಗೊತಾ ಇರೋದು. ಇದು ಕೇಕ್ಗೆ, ಇದು ಪಿಕ್ನಿಕ್ಗೆ. ಇದಕ್ಕಿನ್ನೂ ತೊಗೊಬೇಕು. ಏನು ಬೇಕು? ಅವ್ರೇನು ಕೇಳಿಲ್ಲ. ಯಾವುದು? ಈಗ ದೊಡ್ಡದೇ ಅಲ್ಲ ಇದು ನೋಡು. ಕೀಳು ಹೇಳಿದ್ದ, ಒಂದು ಕೀಳು. ಒಂದು ಕೀಸನ್ ಬಿಡಪ್ಪ. ಒಂದು ಸಾಕು ಕೂಡ. ಆಮೇಲೆ ಓಪನ್ ಗೀಪನ್ ಮಾಡ್ಬಿಟ್ಟಿಯಾ? ನಾನು ಹಿಡ್ಕೊಂಡ್ಬಿಡ್ತೀನಿ. ಆಮೇಲೆ ಜೆಮ್ಸ್ ಬೇಕಿರ್ತಾರೆ. ಜೆಮ್ಸ್ ಐತೆ ಅಂಗಡಿ. ಹಾಕ್ರಿ ಅಲ್ಲ ಇದಕ್ಕೆ. ಗ್ರೀನ್ ಕಲರ್, ಇದು ಗ್ರೀನ್ ಕಲರ್ ಲೇಸು. ಕುರ್ಕುರೆ, ಇದು ಯೆಲ್ಲೋ ಕಲರು. ಆರೆಂಜ್ ಇಲ್ಲ, ಅದು ನಂಗೆ ಸೋನು ಅವರು ಇದು ನನಗೆ ಕೊಡ್ತಾನೆ.
ಇವಾಗ ಸೋನು ನನಗೆ ರಸಗುಲ್ಲ ಕೊಡಿಸ್ತಾನೆ. ಏನೈತೆ ರಸಗುಲ್ಲನೇ ಸಿಗ್ಬಾರ್ದು, ಅವಾಗ ಚೆನ್ನಾಗಿದೆ ಸಿಗುತ್ತೆ ಅಲ್ಲಿದೆ. ಇದು ಎಲ್ಲಿಕ್ಲಿ ಇದು ಓಹ್ ಹೋಗಾಯ್ತು ಹೋಗೆ 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 ಹೋಗ್ರೆ ಅಯ್ಯೋ ಓಡುತ್ತೆ ಮೆಟ್ಲು. ಹಳ್ಳಿಯವರೆಲ್ಲ ಹಿಂಗೆ ಬಂದರೆ ಹಿಂಗೆ ಆಗೋದು. ಇಲ್ಲಿ ಪಾಕಿಸ್ ತಗೊಳಗೆ ಆ ಪಾಕಿಸ್ ಬಗ್ಗೆ ಅವಳಿಗೂ ಇಲ್ಲಿ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾವಳು. ಇದಾ 10 ರೂಪಾಯಿ ಈ ಸೈಜ್ 10 ರೂಪಾಯಿ 8 10 ಚಂದನಿಗೆ ಇದೆಲ್ಲ ಕೊಡ್ಸೋಣ ಅಂತ ಅಂದ್ಕೊಂಡೆ, ಬಟ್ ಅವಳು ಅದೆಲ್ಲ ಓದಿ ಬಂದ್ಬಿಟ್ಟವಳೆ. ಇವಾಗ ಡಿಗ್ರಿ ಫಸ್ಟ್ ಇಯರ್, ಅದೆಲ್ಲ ಹೇಳ್ತೀಯ ಅಂತ ಸಿಗ್ಲ. ಇಲ್ಲಿ ಬಂದ್ಬಿಟ್ಟು ಏನಂತ ಕೇಳ್ತಾವಳು ಗೊತ್ತಾ, ಚಿಪ್ಪಡು ತರ ಇಲ್ಲೂ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳ್ತಾವಳೆ. 2 ರೂಪೀಸ್ಗೆ ಒಂದು ಆಯ್ತು. 5 ರೂಪೀಸ್ ಮಾಡ್ಕೊಳ್ಳಿ. ಕವರ್ ಬೇಡ ಪೇಪರ್. ಎಷ್ಟು ಕಡಿಮೆ ಮಾಡ್ಕೊಟ್ರು ಚಂದು? 1 ರೂಪಾಯಿ ಕಮ್ಮಿ. ನಿನ್ಗೆ ಅಷ್ಟೇನಾ? 9. ಇವನ್ ನೋಡಿ, ಇವನ್ನೆಲ್ಲೋದು ಛತ್ರಿ ಕೆಲಸ. ಇಲ್ಲೇ ಫೋನ್ ಪೇ ಮಾಡ್ಬೇಕಂತ ಕೆಳಗಡೆ. ಇನ್ನು ಏನೇನು ಬೇಕು ಅಂತ ಯೋಚನೆ ಮಾಡ್ತಾವಳೆ. ಫೋನಲ್ಲೆಲ್ಲ ನೋಟ್ ಮಾಡಿ ಇಟ್ಕೊಂಡವಳೆ, ಅದನ್ನೇ ನೋಡ್ತಾವಳೆ. ಜೇಮ್ಸ್ ಅಣ್ಣಗೆ ಇಲ್ಲೇನು ಬಾಟಲ್ ಹತ್ರ ಬಂದಿದ್ದೀರಾ? ಅಲ್ಲ, ನಾನು ಹೇಳಿದ್ದು ಅವ್ಳು ಚಿಕ್ಕಲಿಲ್ವಲ್ಲ, ಅದಕ್ಕೆ ವಾಟರ್ ಬಾಟ್ಲ್ ಹಾಕೊಂಡು ನನಗೂ ಗೊತ್ತು. ಕಟ್ ಮಾಡ್ತೀನಿ ಇವಾಗ. ನೋಡಿ ಇದೇನೆ ಏನದು ವಾಟರ್ ಬಾಟಲ್? ವರ್ಕೇ ಆಯ್ತಿಲ್ಲ. ಡಿಸ್ಟರ್ಬ್ ಮಾಡೋಣ. ಅಷ್ಟು ಗೊತ್ತಿಲ್ಲ, ಆನ್ ಮಾಡೋದು ಗೊತ್ತಿಲ್ಲ. ಓ ಯಾವ ಅಂಗಡಿ ನಾನು ಅದು ವರ್ಕ್ ಆಯ್ತಿಲ್ಲ ಬೇಡ. ವರ್ಕ್ ಆಯ್ತಿಲ್ವಾ? ಎಲ್ಲ ಇದು ಯಾಕೋ ವರ್ಕ್ ಆಯ್ತಿಲ್ಲ. ಇದು ಕೊಡು, ಚೆನ್ನಾಗೈತಲ್ವಾ ಪ್ಲೇಟು? ವರ್ಕ್ ಆಯ್ತೈತೆ. ಇದು ಕ್ವಾಲಿಟಿ ಚೆನ್ನಾಗೈತೆ. ಸೋನು ಚಂದನ ಗೋವಿಂದರಾಜು ಅಲ್ಲಿ ಹಾಕೋರು ಬೋಲ್ಡು ಏನೋ ಬಿಡ್ಸಿದ್ರೆ ಹೊಡೆದೋದ್ರೆ 2,000 ರೂಪಾಯಿ ಫಾಯಿನ್. ಇಲ್ಲೇ ಆಟ ಆಡ್ಕೊಂಡಿರ್ತೀಯ, ಇವತ್ತು ಕೇಕ್ ಮಾಡ್ತೀಯಾ? ನೋಡಿ ಮಕ್ಕಳು ತೋರಿಸಿ. ಐಸಾನು ಮಾತಾಡು. ಕೇಕ್ ಮಾಡ್ತಿರೋದು ನಾನೇ, ಆದರೆ ಅದಕ್ಕೆಲ್ಲ ಏನೇನು ಹಾಕಬೇಕು ಅದನ್ನೆಲ್ಲ ಚಂದನ ಗೋವಿಂದರಾಜು ಅವರೇನೇ ಹೇಳಿ ಮಾಡಿಸ್ತಿರೋದು. ನಿನ್ನ ಮತ್ತೆ ಕೇಕು
ಇವಳೇ ಮಾಡೋದು, ಬಟ್ ಆದರೆ ನಾನು ಲಾಗಲ್ಲಿ ಅಪ್ಲೋಡ್ ಮಾಡೋದಷ್ಟೇ. ಯಾಕೆ ನನ್ನ ಮೇಲೆ ಡೌಟಾ ಮಾಡಲ್ಲ ಅಂತ? ಯಾಕೆ ಚೆನ್ನಾಗಿ ಮಾಡಲ್ಲ ನಂಗೆ ಗೊತ್ತು, ಚೆನ್ನಾಗಿ ಮಾಡ್ತೀನಿ. ಓ ಅದು ಹಿಂಗೆ ಟರ್ನ್ ಮಾಡ್ಬಿಟ್ಟು ಇಟ್ಬಿಟ್ಟು ಹೋಗ್ತೀವಿ. ಹುಷಾರು. ನಾನು ಇವಳ ಹಿಂದೆ ಪ್ರಜ್ಜು ಹಿಂದೆನೇ ಇರಬೇಕು ಗೈಸ್. ಹುಷಾರು 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 ಅಂತ ಹೇಳೋದಕ್ಕೆ. ಇಲ್ಲ ಮತ್ತೀಗ ನೀವು ಆಡೋದು ಚಿಕ್ಕ ಹುಡುಗರ ಥರನೇ ಇರ್ತೈತೆ. ನಡಿ ಸಾಕು, ಟೈಮ್ ಆಯಿತು. ನೋಡಿ ಇವನ ಹಿಂದೆ ಅಂತೂ ಫಸ್ಟ್ ಇರಬೇಕು, ಹುಷಾರು ಹುಷಾರು ಅಂತ ಹೇಳೋದಕ್ಕೆ. ಮಕ್ಕಳ ಥರನೇ ಐತೆ. ಫಸ್ಟೇ ಬೋಲ್ಡ್ ಏನಾಗುತ್ತೆ ಹಾಕೋದು ಹೇಳಿ. ಬನ್ರಿ ಸಾಕು, ಟೈಮ್. ಯಾವುದು ಇದು? ಇವನಂತೆ ಅಷ್ಟೇನಾ? ಆ ಥರ ಬಿಟ್ಟು ಕೈಯಲ್ಲಿ ಎತ್ಕೋದು ನಾವು ಎಲ್ಲೋದ್ರೂ ಆ್ಯಟಿಟ್ಯೂಡು. ಎಲ್ಲ ತೊಗೊಂಡಿದ್ದಾಯಿತು, ಬಿಲ್ ಹಾಕ್ಸ್ತಾ ಇದ್ದೀವಿ. ಫ್ರೆಜ್ಜು ಎಲ್ಲ ಆಲ್ರೆಡಿ ಒಂದೊಂದು ನೋಡ್ತಾನೆ ಯಾವ್ದು ತೊಗೊಂಡ್ಲಿ ಅಂತ. ಯೂಸ್ ಮಾಡಿರೋದೆ ಅಲ್ವಾ, ಎಲ್ಲ ಬಳ್ಕೊಂಡು ಹಾಕೊಂತವಳೆ. ಚಾಕ್ಲೇಟ್ ಫ್ರೀಯಾಗಿ ಕೊಟ್ಟವ್ರು, ಡೈರೆಕ್ಟ್ ಚಾಕ್ಲೇಟ್ ಫ್ರೀಯಾಗಿ ಕೊಟ್ಟವ್ರು ನಂಗೊಂದು, ಫ್ರಿಜ್ಜಿಗೊಂದು. ಚಂದನ ಗೋವಿಂದ ರಾಜು ಅವರು ಚಾಕ್ಲೇಟ್ ತಿನ್ನಲ್ಲ ಗೈಸ್. ಆಯ್ತಾ? ಇನ್ನೊಂದು ಇಸ್ಕೊಂತೀಯ? ಎಲ್ಲ ಹಿಡ್ಕೊಂಡು ಹೋಯ್ತಾಳೆ. ಫ್ರಿಜ್ಜು ಹಿಡ್ಕೊಂಡಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಯ್ತಾಳೆ. ಮುಖ ತಿರ್ಬೇಕು ಬೆನ್ನಿಗೆ ಕಡೆ. ಚಿಕ್ಕದಿದೆ ಎತ್ಕೊಂಬರಕ್ಕಾಗಲ್ವಾ? ಏನ್ ಬುದ್ಧಿ ಕಲ್ತ್ಕೊಂಡಿದ್ಯಾ? ಮೋಮ ಇಲ್ಲೇ ನಾವು ಮೋಮೋಸ್ ತಿನ್ನಕ್ ಬರ್ತಿದ್ವಿ. ಈ ಮೋಮೋಸ್ ಅಂಗಡಿನೇ ಓಪನ್ ಆಯ್ತಿಲ್ಲ ಇವಳು ಬಂದಾಗಿಂದ. ನಿನ್ ಕೊಡ್ಸೋಣ ಬಂದಂತೆ. ಬರೀ ಛತ್ರಿ ಏನು ಕೊಡ್ಸಲ್ಲ ನಮ್ಮ ಮಿಟ್ರಿಗೆ. ಅವನ ಹತ್ರ ದುಡ್ಡಿದ್ದಾಗ ಮಾತ್ರ ಒಳಗ್ಬಿಡ್ತಾನೆ ಫ್ರೆಂಡ್ಸ್ ಜೊತೆ. ಅಲ್ಲಿ ಗೈಸ್ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡ್ಬಂದವ್ರು ಇನ್ನೊಂದು ಅಂಗಡಿಗೆ. ಅದೇನೋ ಜ್ಯೂಸು ಮತ್ತು ಇದು ಬೇಕಂತೆ. ಇದು ತಗೋ, ಇದೆಲ್ಲ ಬೇಕಂತೆ. ಇವಾಗ ಬೇರೆ ಅಂಗಡಿ ಬಂದಿದ್ದೀವಿ. ಚಂದನ ಎಲ್ಲಿ ಬಂದ್ರು ಕರೆಕ್ಟಾಗಿ ಪ್ಯಾಕ್ ಮಾಡ್ಕೊತಾಳೆ. ಅದಕ್ಕೆ ಅವಳ ಕೈಗೆ ಕೊಡ್ತಿದ್ವಿ ಎಲ್ಲನೂ ಇಟ್ಕೊಂಡ್ವಿ ಅಂತ. ಇವಾಗ ಈ ಅಂಗಡಿಗೆ ಬಂದಿದ್ದೀವಿ ಅಂದ್ಬಿಟ್ಟು ಈ ಅಂಗಡಿಗೆ ಬರಬೇಕಾದ್ರೆ ಅವರು ಬೇಜಾರು ಮಾಡ್ಕೊತಾರೆ. ಇದು ಗೊತ್ತಿರೋರು ಅಂಗಡಿನೇನೆ, ಅದಕ್ಕೆ ಅವ್ರು ಬೇಜಾರು ಮಾಡ್ಕೊತಾರೆ ಅಂತ ಅಲ್ಲಿ ತೊಗೊಂಡಿದ್ದೆಲ್ಲ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀವಿ. ಇವಾಗ ಮತ್ತೆ ಅಲ್ಲಿಗೆ ಹೋಗಿ ತೊಗೊಬೇಕು. ಗೊತ್ತಿರೋ ಅಂಗಡಿ, ಮಾವನ ಅಂಗಡಿ ಗೊತ್ತಿರೋ. ನಾವು ಅಂಕಲ್ ಅಂಗಡಿ ತಾನೇ, ನಮ್ಮ ಮನೆ ಹತ್ರ ಹೋದಲ್ಲ. ಇವಾಗ ಓರಿಯೋ ಬಿಸ್ಕೆಟ್ಸ್ ಎಲ್ಲ ತೊಗೊಂಡಿದ್ದೀವಿ ಕೇಕ್ ಮಾಡೋಕ್ಕೆ. ಇದನ್ನೆಲ್ಲ ಸಪ್ರೇಟ್ ಮಾಡ್ತೀವಿ. ವೈಟ್ ಕಲರ್ ಬೇರೆ ಕಡೆ, ಬ್ಲ್ಯಾಕ್ ಕಲರ್ ಬೇರೆ ಕಡೆ, ಈ ಗ್ರೀನ್ ಕಲರ್. ಇಬ್ರು ಕೇಕ್ ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಫುಲ್ಲು ಕಾಣಿಸ್ಬೇಕು. ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದೀವಿ. ಚಂದನ ಅವರು ಫುಲ್ಲು ಸಿನ್ಸಿಯರಾಗಿ ಒಂಚೂರು ಸ್ಮೈಲೇ ಮಾಡ್ತಾಯಿಲ್ಲ. ಯಾಕೆ? ಸೋನು ನಗ್ಬಾರ್ದು ಅಂತ ಹೇಳಿದ್ರು. ನೀನು ನಕ್ಕಿದ್ರೆ ಆಮೇಲೆ ಏನು ಮಾಡಲಿ? ಮತ್ತು ಇವಾಗ ಹೋಗು. ಯಾವ ಕೆಲಸನೂ ಕರೆಕ್ಟಾಗಿ ಮಾಡಲ್ಲ, ಅದೇ ಕಾಲಿಗಾಗುತ್ತೆ. ಆ್ಯಕ್ಚುಲಿ ಕೇಕ್ ಮಾಡ್ತಿರೋದು ಇವಳು, ಬಟ್ ಅದಕ್ಕೆ ಹೆಲ್ಪ್ ಮಾಡ್ತಿರೋದು ನಾನು. ನಮ್ಮ ಆಂಟಿ ಎಲ್ಲೋದ್ರೂ ಮನೆ ಕ್ಲೀನು. ಯಾವಾಗ ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ಬರೀ ಮನೆ ಕ್ಲೀನು. ಮಿಕ್ಸಿ ಎಲ್ಲ ಇದೆ. ಏನು ಮಿಕ್ಸಿ ಗೊತ್ತು ನಿಮಗೆ? ಮಿಕ್ಸಿ ಅಲ್ಲೇ ಇಲ್ವಾ? ಅಲ್ಲ ಮಿಕ್ಸಿ ಎಲ್ಲ ಅಲ್ಲೇ ಇಲ್ವಾ? ಎಲ್ಲ ಐತೆ ನೋಡ.
ಆಗ್ತಿಲ್ಲ ನಾನು ನಿಮ್ಮನೆ ನನಗೆ ಅಲ್ಲಿ ಮಿಕ್ಸಿ ಏನೇನು ಜಾರು ಜಾರದ ಮುಚ್ಚಲ ಅಂತೆ ಇನ್ನು ಗೊತ್ತಾಯ್ತು ಎಷ್ಟು ಚೆನ್ನಾಗಿ ಬೆಳೆದಿದ್ದೆ ನೋಡಿ ನನ್ನ ಚೆನ್ನಾಗಿರೋದು ಬೆಳಗಾಗ್ತಾರಲ್ಲ ಫುಲ್ ಸ್ಮ್ಯಾಶ್ ಮಾಡ್ತಾ ಇದ್ದಾನೆ. ಸೊ ಓರಿಯೋ ಕ್ರೀಮ್ ಬಿಸ್ಕೆಟ್ ಸಪ್ರೇಟ್ ಮಾಡಾಯಿತು. ಈಗ ಅವಳು ಗ್ರೈಂಡ್ ಮಾಡ್ತಾ ಇದ್ದಾಳೆ. ಅವನೇ ಮಾಡಿದೆ ಗ್ರೈಂಡ್ ಮಾಡ್ತಾವಳೆ. ಹಲೋ ಫುಲ್ ಪೌಡರ್ ಆಗಿದೆ ಅದೆಲ್ಲ ಪೌಡರ್ ಆಗಿದೆ ಅಲ್ಲ ಗೈಸ್. ಇವತ್ತು ಕಂಪ್ಲೀಟ್ ಪೌಡರ್ ಆಗಿದೆ. 1 ಗ್ಲಾಸ್ ಮಿಲ್ಕ್ ತೊಗೊಂಡಿದ್ದೀವಿ, ಮಿಕ್ಸ್ ಮಾಡ್ತಿದ್ದೀವಿ. ಇದು ಮಾಡೋದಕ್ಕೆ ಇಬ್ಬರು ಬೇಕು. ಮಿಕ್ಸ್ ಮಾಡಿ ಮಿಲ್ಕ್ ಜಾಸ್ತಿ ಬೇಕೇ ಬೇಕು. 1 ಗ್ಲಾಸ್ ಮಿಲ್ಕ್ ಸಾಲಿಲ್ಲ, ಇನ್ನೂ ಬೇಕಂತ ಬೇಕಲ್ವಾ. ಇವಾಗ ತಿರ್ಗಾ 1/2 ಕಪ್ ತೊಗೊಂಡಿದ್ದೀವಿ. ಸಾಕು. ಅದು ಫುಲ್ಲು ಗಟ್ಟಿ ಆಗ್ತೈತೆ. ಇದೆಲ್ಲ ನನ್ನ ಜಮಾನದಲ್ಲಿ ಅಡುಗೆ ಕೆಲಸ. ಬನ್ನಿ ಮಾಡಿ ಮಾಡ್ಲಾ. ಇನ್ನೊಂದು ತಗೊಬೇಕಾಯ್ತದು ಓರಿಯೋ ಬಿಸ್ಕೆಟ್ಸ. ಬಟ್ ನಾನು ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು, ಕ್ವಾಂಟಿಟಿ ನೋಡ್ಕೊಬೇಕು. ನಮಗಿದೆ ಮಾಡೋಕ್ಕೆ ಬರುತ್ತೋ ಏನೂ ಗೊತ್ತಿಲ್ಲ. ನಾನಿದು ಥರ್ಡ್ ಟೈಮ್ ಮಾಡ್ತಾ ಇರೋದು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇನ್ನೊಂಚೂರು ಮಿಲ್ಕ್ ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಬರ್ತಿಲ್ಲ. ನಂಗೆ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಬರ್ತಿಲ್ಲ. ಕರೆಕ್ಟಾಗಿ ಸಾಕು. ನೀವು ಮಿಲ್ಕ್ ಸಾಕಾ? ಇದನ್ನ ಇದಕ್ಕೆ ಮಿಲ್ಕ್ ಬೇಕು. ಇದು ನೋಡ್ರಿ, ಇದು ಏನು ಗೊತ್ತಾ, ತೋರಿಸ್ತೆ ಅವ್ರಿಗೆ. ಇದ್ರಿಗೆ ಸಿರಪ್ ಮಾಡ್ಕೊಬೇಕು. ಸಿರಪ್ ಥರ ಇಲ್ಲಿ ನಾನು ಮಾಡ್ತೀನಿ ಕೊಡು. ಮಾಡ್ತೀನಿ ಅಂತ ಇದಿರೋದು ಎರಡೇ. ಇವಾಗ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀವಿ. ಇದು ದೊಡ್ಡದು ಅನಿಸ್ತೈತೆ, ಅದಕ್ಕೆ ಈ ಬೌಲಿಗೆ ಇದನ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದಕ್ಕೆ ಬಟರ್ ಪೇಪರ್ ಬೇಡ, ಸಿಕ್ಕಲಿಲ್ಲ. ಸೊ ಅದಕ್ಕೆ ವೈಟ್ ಕಲರ್ A4 ಶೀಟ್ನೇ ಯೂಸ್ ಮಾಡಿ. ಹೌದು, ವೈಟ್ ಕಲರ್ ನಾರ್ಮಲ್ ಡ್ರಾಯಿಂಗ್ ಶೀಟ್ಸ್ನ ಯೂಸ್ ಮಾಡಿ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಬಟರ್ ಆರ್ ಆಯಿಲ್ ಹಾಕಿ ಬೇಕ್ ಮಾಡ್ಬೋದು. ಸೊ ಅದಕ್ಕೇನೆ ವೈಟ್ ಕಲರ್ ಶೀಟ್ ತೊಗೊಂಡಿದ್ದೀನಿ. ಇದು ಕಟ್ ಮಾಡಿ ಇಡ್ತೀನಿ. ಸೊ ಇವಾಗ ಶೀಟಿಗೆ ಸ್ವಲ್ಪ ಲೆಂತ್ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಹಂಗೋ ಮಾಡಿ ಕಟ್ ಮಾಡ್ತಾವಳೆ. ಕರೆಕ್ಟಾಗಿ ಅದಕ್ಕೆ ಫಿಟ್ ಆಗಿದೆ. ಆಯಿಲ್ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊತೀವಿ. ಸೊ ಈಗ ಸ್ವಲ್ಪ ಬಟರ್ನ ಮೆಲ್ಟ್ ಮಾಡಿ ಇಟ್ಟಿದ್ದೀವಿ. ಈಗ ಅದನ್ನು ಪೋರ್ ಮಾಡ್ತಾವಳೆ. ಗೈಸ್ ಇದು ಕಂಪ್ಲೀಟ್ ಪೋರ್ ಆಗಿದೆ. ಇವಾಗ ಓವನ್ ಇಟ್ಬೇಕು, ಓವನ್ ರೆಡಿ ಮಾಡ್ಕೋಬೇಕು. ಇವ್ನು ನೋಡಿ, ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಬಾಯ್ ಮಾಡು. ಹಾಯ್ ಮಾಡ್ತಾವನೆ. ಹಾಯ್ ಬಾಯ್. ಹಾಯ್ ಬಾಯ್. ನೋಡಿ ಗೈಸ್, ನಾಮೈಕೊಂಡ್ಬಿಟ್ಟಾನೆ. ಹೌದಾ? ಇವಾಗ ತಗೊಂಡು ಹೋಗ್ತಾ ಇದ್ದೀವಿ. ನಾ ಬಂದೆ. ಇವಾಗ ಇಷ್ಟ ಆಗಿದೆ. ಇದಾದ ಮನೆ ಕಾಮನ್ ಸೆನ್ಸ್ ಇಲ್ವಾ ಚಂದನ ಗೋವಿಂದರಾಜು?
ಆಗ್ತೈತೆ ಗೈಸ್. ಅದನ್ನ ಇಟ್ಬಿಟ್ಟು ಬಂದಿದ್ದೀವಿ ಓವನಲ್ಲಿ. ಇದಕ್ಕೆ ಅರ್ಧ ಕಪ್ ಮಿಲ್ಕ್ ತೊಗೊಂಡಿದ್ದೀವಿ ಮಿಕ್ಸ್ ಮಾಡೋದಕ್ಕೆ, ಫುಲ್ಲು ಮೆಲ್ಟ್ ಮಾಡೋದಕ್ಕೆ. ಇವಾಗ ಅದನ್ನು ಮಿಕ್ಸ್ ಮಾಡಿ ನೆಕ್ಸ್ಟು ಚಾಕ್ಲೇಟ್ ಸಿರಪ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಮೇಲ್ಗಡೆ ಟಾಪಿಂಗ್ ಸಿರಪ್ ರೆಡಿ ಆಗುತ್ತೆ. ಗೈಸ್ ಕಂಪ್ಲೀಟ್ಲಿ ಕೇಕ್ ಆಗಿದೆ. ಅದ್ರ ಡೆಕೋರ್ ಹೀಗಿದೆ. ಜಸ್ಟ್ ಇಷ್ಟೇ ಮಾಡಿರೋದು ಇವಾಗ ಸದ್ಯಕ್ಕೆ ಇನ್ನೂ ಇದೆ. ಇವಾಗ ಈ ಪ್ಲೇಸಸ್ ಅಲ್ಲೆಲ್ಲ ಫುಲ್ಲು ಫುಡ್ ಐಟಮ್ಸ್ ಎಲ್ಲ ಇಟ್ಟು ಪೋಕೀಸ್ ಎಲ್ಲ ಪೇಸ್ಟ್ ಮಾಡಿ ಡೆಕೋರ್ ಮಾಡ್ತೀವಿ. ಇದೆಲ್ಲ ಮಾಡಿರೋದು ಚಂದನ ಗೋವಿಂದರಾಜ್ ಅವರು. ಅವಾಗಲೇ ಯಾಕೋ ಒಬ್ಬ ಮಕ ತೋರ್ಸೋಕೆ ಒಂಥರ ಮಾಡಿದ್ದಿಲ್ಲ, ಇವಾಗ ನೋಡಿ. ಆ ವೈಟ್ ಕಲರ್ ಮಾಡ್ಕೊಂಡಿದ್ವಲ್ಲ ಅದನ್ನ ಮೆಲ್ಟ್ ಮಾಡಿ ಸ್ವಲ್ಪ ಅರ್ಶಿಸ್ನ ಮಿಕ್ಸ್ ಮಾಡಿದ್ದೀವಿ, ಈ ಕಲರ್ ಆಗಿದೆ. ಇವಾಗ ಅರ್ಶಿಸ್ದು ಸಿರಪ್ ಹಾಕ್ತಿದ್ದಾಳೆ. ಫೈನಲಿ ಕೇಕ್ ಕಂಪ್ಲೀಟ್ ಆಯಿತು. ಫುಲ್ ಖುಷಿ. ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ. ತೊಳಿಬೇಕು. ಆಮೇಲೆ ಇದರಿಂದ ಫಿಲ್ ಮಾಡ್ತೀವಿ. ಇದನ್ನು ನೋಡ್ತಿದ್ರೆ ಬೆಂಟೋ ಕೇಕ್ ಥರ ಫೀಲ್ ಆಗ್ತೈತೆ. ಸೊ ಚಾಕ್ಲೇಟ್ ಕೇಕ್ ಈಸ್ ರೆಡಿ. ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ಅದು ನೀಟಾಗಿ ಬಂದಿದೆ, ಸಖತ್ತಾಗಿದೆ. ಏನು ಕಷ್ಟ ಏನು ಪಡಲಿಲ್ಲ, ಚೆನ್ನಾಗೇ ಮಾಡಿದ್ವಿ. ಬಟ್ ಇನ್ನೂ ಸ್ವಲ್ಪ ಬೇಗ ಮಾಡಬೇಕಿತ್ತು. ಡೆಕೋರೇಷನ್ಗೆಲ್ಲ ಇನ್ನೂ ನಾವು ರೆಡಿನೂ ಆಗಿಲ್ಲ. ಆಗಲೇ ಆಲ್ರೆಡಿ ನೋಡಿ ಈಗ ಬಂದವನೆ ಇವ್ನು. ನಿಜವಾಗ್ಲೂ ನಾನು ಅನ್ಕೊಂಡು ಯಾವ ವ್ಲಾಗ್ ಮಾಡಲ್ಲ ನಾನು ನೆಕ್ಸ್ಟ್ ಟೈಮಿಂದ. ಅದ್ರಲ್ಲಿ ಒಂದು ಪೀಸ್ ಕೊಡಲ್ಲ ಅವನಿಗೆ. ಒನ್ ಪೀಸ್ ಇಲ್ಲ ಅವನಿಗೆ, ಏನು ಕೊಡಲ್ಲ. ಸೊ ಈಗ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು So guys, please like, share, comment and subscribe to Sushmita Yadav YouTube channel and NC Vlog. ಹೀಗೆ ನಾನು ವ್ಲಾಗ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬೇರೆ ವಿಡಿಯೋಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. So bye bye, meet you in next vlog.